ನಾವು ಕಟ್ಟಿಸಿಕೊಡುತ್ತಿರುವ 93ನೇ ಮನೆಯನ್ನ ಈಗಾಗಲೇ ಮಾನ್ಯ ಶಾಸಕರು ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಅವರು ಉದ್ಘಾಟಿಸಿದ್ದಾರೆ. ನಮಗೆ ಮನೆಗೆ ದಾನಿಯಾಗಿ ಒದಗಿ ಬಂದವರು ಮುಂಬಯಿಯ ಒಂದು ಕಾರ್ಖಾನೆ ಕಂಪನಿ ವಿಂಡ್ಸರ್ ರಿಫ್ಲೆಕ್ಟರೀಸ್ ಪ್ರೈವೇಟ್, ಇದರ ಸಿಇಒ ಶ್ರೀಮತಿ ಪ್ರಜ್ಞಾ ಶೆಟ್ಟಿ. ನಮ್ಗೆ ಅವರದ್ದು ಮುಖ ಪರಿಚಯ ಇಲ್ಲ, ಅವರು ಯಾರಂತ ಗೊತ್ತಿಲ್ಲ, ಮಾತಾಡಿಲ್ಲ. ಆದ್ರೆ ಇದಕ್ಕೆ ಕೊಂಡಿಯಾಗಿ ನಮ್ಗೆ ಬಂದವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ವಿಜಿ ಶೆಟ್ಟಿ ಅವರ ಮುತುವರ್ಜಿಯಿಂದ, ಅವರಿಗೆ ಕಲಾರಂಗದ ಮೇಲೆ ಇರುವ ಪ್ರೀತಿ ಮತ್ತು ಒಂದು ಬದ್ಧತೆಯಿಂದ ಅಲ್ಲಿಂದ ಆ ಸಂಪರ್ಕ ಬೆಳೆದು ನಮ್ಗೆ ಒಂದು ದೊಡ್ಡ ಮೊತ್ತದ ದೇಣಿಗೆ ಹರಿದು ಬಂತು. ಆ ದೇಣಿಗೆಯಲ್ಲಿ ನಾವು ಕೃತಜ್ಞತಾ ರೂಪವಾಗಿ ಅವರಿಗೆ ಈ ಮನೆಯನ್ನ ನಾವು ಅವರ ಪ್ರಾಯೋಜಕತ್ವದಲ್ಲಿ ಪೂರ್ತಿಗೊಳಿಸಿದ್ದೇವೆ. ನಮಸ್ಕಾರ, ನಾನು ವಿವೇಕ PU ಕಾಲೇಜ್ ಕೋಟ ಇಲ್ಲಿ ಸೆಕೆಂಡ್ PUC ಅಲ್ಲಿ ಓದ್ತಾ ಇದ್ದೆ. ನನಗೆ ವಿದ್ಯಾಪೋಷಕ ಬಗ್ಗೆ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಇಪ್ಪತ್ತಿಗೆ ನಮ್ದು PT ಟೀಚರ್ ಒಬ್ಬರಿಂದ ಗೊತ್ತಾಯ್ದಿತ್ತು. ಅವರು ನಿಂಗೆ SSLC ಅಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ಅವರು ಸಹಾಯ ಮಾಡ್ತಾರಂತ ಹೇಳಿದಿರು. ನಂಗೆ ಅದು ಒಂದು ಮನಸ್ಸಲ್ಲಿದ್ದಿತ್ತು. ನಾನು SSLC ಅಲ್ಲಿ 97.76% ತೆಗೆದೆ. ಅವ್ರು 9ನೇ ತಾರೀಕಿಗೆ ಅವ್ರು ನಮ್ಮ ಮನೆಗೆ ಮುರಳಿ ಸರ್, ಗಂಗಾಧರ್ ಸರ್ ಮತ್ತೆ ನಾರಾಯಣ್ ಹೆಗ್ಡೆ ಸರ್ ಬಂದು ನಿಮ್ದು ಮನೆ ಮಾಡಿಕೊಡುವ, ನೀನು ಕ್ಯಾಂಪಿಗೆ ಹೋಗಿ ಬಂದದ್ ನೆಕ್ಸ್ಟ್ ದಿವಸದಿಂದ ಮನೆ ಕೆಲಸ ಪ್ರಾರಂಭ ಮಾಡುವ ಅಂತ ಹೇಳ್ರು. ಮಾರ್ಚ್ 2ಕ್ಕೆ ನಮ್ದು ಮನೆ ಕೆಲಸ ಪ್ರಾರಂಭ ಮಾಡ್ರು. ಇವತ್ತು ನಮ್ಮ ಮನೆ ತುಂಬಾ ಚಂದ ಪ್ರತಿಭಾ ನಿಲಯ ಅಂತ ಹೇಳುವ ಒಂದು ಮನೆನ ನಿರ್ಮಾಣ ಮಾಡಿಕೊಟ್ಟಿರು. ನನ್ನ ದಾನಿಗಳು ಮುಂಬೈನ ವಿಂಡ್ಸರ್ಸ್ ರಿಫ್ಲೆಕ್ಟರೀಸ್ ಪ್ರೈವೇಟ್ ನ CEO ಆದ ಪ್ರಜ್ಞಾ ಶೆಟ್ಟಿ ಮ್ಯಾಮ್ ಅವರಿಗೂ ಮತ್ತೆ ನನ್ನ ವಿದ್ಯಾಪೋಷಕ ಕುಟುಂಬದ ಎಲ್ಲರಿಗೂ ನಾನು ತುಂಬಾ ಚಿರಋಣಿಯಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ತುಂಬಾ ಕಷ್ಟ ಆಗ್ತಿದ್ದಿತ್ತು. ನಂಗೆ ಒಂದು ಒಳ್ಳೆ ಮನೆ ನಿರ್ಮಾಣ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ತುಂಬಾ ಆಸೆ ಬಿಟ್ಟಿದೆ ಈ ಮನೆ ಬಗ್ಗೆ ಸರ್. ನನಗೆ ಮತ್ತೇನಲ್ಲ ಸರ್, ನನ್ನ ಮಕ್ಕಳು ಉಳ್ಕೊಂಡ್ರೆಂಬ ಆಸೆ ಹುಟ್ಟಿದೆ ಸರ್. ಈಗ ನನ್ನ ಬಡತನಕ್ಕೆ ಸಂಘ ಸಂಸ್ಥೆಯರು ತುಂಬ ನಂಗೆ ಮೋಸ ಮಾಡಿ ಸರ್. ಕಡೆಗೆ ಅದು ಹೆಂಗೆ ಕಟ್ಟೋದು ಏನೋ ಅಂತ ತುಂಬ ಚಿಂತೆ ಆಯ್ತು ನನಗೆ. ಆದರೆ ಸರ್ ಇದು ಮತ್ತೊಂದ್ಸಲಿ ವಿದ್ಯಾಪೋಷಕ ಇದಕ್ಕೆ ಡ್ರೆಸ್ಸಿಗೆ ಹೋದಾಗ ತುಂಬ ಹೊತ್ತು ವೆಯ್ಟ್ ಮಾಡಿ ಲಾಸ್ಟ್ ಮೊಮೆಂಟಿಗೆ ಕೇಳಿ ಸರ್ ನಾನು ನಮಗೆ ಮನೆಗಾರಿಗೆ ಮಾಡಿಕೊಡಿ ಅಂತ ಅಗಳಿಗೆ ನೋಡ್ತೇನೆ ಅಮ್ಮ ಅಂತ ಹೇಳ್ರು. ಕೃಷ್ಣ ಮಠದ ಎದುರು ಬಂದಾಗ ಗಂಗಾಧರ್ ರಾಯರ್ ಅಂತ ದೇವ್ರಂತ ಜನ ನಂಗೆ ಸಿಕ್ಕರು. ಸರ್ ನಮ್ಮ ಮನೆ ನೋಡಿರಿ ನೀವು, ನಿಮ್ಗೆ ನೆನಪಿರೋದಿಲ್ಲ, ನನಗೆ ಮನೆ ಮಾಡ್ಕೊಂಡು ಕಾಯ್ಲಿಲ್ಲ ಸರ್ ಅಂತ ಹೇಳೋದಕ್ಕೆ ಮತ್ತು ಬರುವ ಆಮೇಲೆ ನೀವು ಸಿಕ್ಕಿ ಅಂತ ಹೇಳ್ರಿ. ಕಡೆಗೆ ಮತ್ತೊಂದು ಸ್ವಲ್ಪ ಟೈಮ್ ಬಿಟ್ಟು ಅವರು ನಿಮ್ಮ ಮನೆಗೆ ಬರ್ತೇವೆ ಅಂತ ಕಾಲ್ ಮಾಡ್ರಿ ಸರ್. ಆಗಳಿಗೆ ಬಂದು ಇದು ಫೆಬ್ರವರಿ ತಿಂಗಳಿಂದ ನಮ್ಮದು 2.5 ತಿಂಗಳೊಳಗೆ ನಮ್ಮ ಮನೆ ಮಾಡಿ ಮುಗಿಸಿದ್ರು ಸರ್. ನಮ್ಮ ತಂದೆ ತಾಯಿ, ನಮ್ಮ ಬಂಧುಗಳು ಯಾರೂ ಇಷ್ಟು ತಿರುಗಿದವ್ರಿಲ್ಲ ಸರ್. ಅವ್ರಿಗೆ ಎಲ್ಲಿ ಬತ್ರ ಎಲ್ಲಿ ಹೋತ್ರ ಅಂತ ನನಗೆ ಗೊತ್ತಿಲ್ಲ. ಇದು ದೈವನುಗ್ರಹ ಇದೆ ಅಮ್ಮ ನಿಮಗೆ, ನಾವು ಮಾಡ್ತೇವೆ ಅಂತ ನನಗೆ ಆಸೆ ಇಟ್ಟು ಬದುಕುವ ಆಸೆ ತೋರಿಸಿದ್ದಾರೆ ಸರ್. ಅವರಿಗೆಲ್ಲರಿಗೂ ನಾವು ಉಸಿರಿರುವ ತನಕ ಚಿರಋಣಿ ಸರ್. ನಮ್ಮ ಎಲ್ಲ ಕೆಲಸಗಳು, ಎಲ್ಲ ಕಾರ್ಯಗಳು, ನಮ್ಮೆಲ್ಲ ಉದ್ದೇಶಗಳು ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ, ನೋವಿನಲ್ಲಿರುವವರಿಗೆ, ಬೆಂದವರ ಮುಖದಲ್ಲಿ ನಗುವನ್ನು ತರುವಂಥ ಒಂದು ಪ್ರಯತ್ನ. ವೈಯಕ್ತಿಕವಾಗಿ ಹೇಳುವುದಾದರೆ ಮುರಳಿಯವರು ಹೇಳಿದಾಗೆ ಆ ಮನೆಯಲ್ಲಿ ಸಜನಿ, ಆ ಹುಡುಗಿ ಆ ರೀತಿಯ ಒಂದು ಸಾಧನೆಯನ್ನು ತನ್ನ ವಿದ್ಯಾಭ್ಯಾಸದಲ್ಲಿ ಮಾಡಿದಾಳೆ ಅಂದರೆ ಪ್ರಾಯಶಃ ಅವಳೊಂದು ರೋಲ್ ಮಾಡೆಲ್ ಅಂತೇಳಿ ನಾನು ಖಂಡಿತವಾಗಿ ಅವಳನ್ನು ತೆಗೆದುಕೊಳ್ತೇನೆ. ಕೇಳ್ತಾ ಇದ್ರು ಅವ್ನು ಬಾಂಬೆ ಹೋಗಿ 2 ದಿವಸ, ನಾನೇನಾவது ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನನ್ನ ಭಾವನ ಮಗ, ನಾನೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಹೋಗಿ 2 ದಿವಸದಲ್ಲಿ ಫೋನ್ ಮಾಡಿದೆ. ನನ್ನ ಸಿಸ್ಟರ್ ಇನ್ ಲಾ ಅವರದೊಂದು ಕಂಪನಿ ಇದೆ, ಸೊ ಅವರದ್ದು ಒಂದು ಫಂಡ್ ಇದೆ ಮಾಮ, ನಾನು ಸ್ವಲ್ಪ ಕಳಿಸಿ, ನಿಮಗೊಂದು ಇಮಿಡಿಯೇಟ್ ಏನು ನಿಮ್ಮ ಡಿಟೇಲ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ ಕಳಿಸಿ ಎಂಬುದಾಗಿ ವಿದಿನ್ 10 days ಪ್ರಾಯಶಃ 1 week or 10 days ಒಳಗೆ ಅವರೊಂದು ಒಳ್ಳೆಯ ಮೊತ್ತವನ್ನು ಕಳಿಸಿದ್ರು. From bottom of my heart, on behalf of because I profusely thank, with all express my gratitude to Prajna Shetty. She is the CEO of Windsor Refractor. Is a very good company. They are in exporting, in their presence are there in quite few countries abroad. So my sincere gratitude. ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ.
ನಮ್ಮ ಸಂಸ್ಥೆ ಅವರು ಕೊಟ್ಟಂಥ ಪ್ರತಿ ಒಂದು ರೂಪಾಯಿಗೂ ಒಂದು ಒಳ್ಳೆಯ ಮೌಲ್ಯದ ರೀತಿಯ ಮೌಲ್ಯಾಧಾರಿತ ಸೇವೆಯನ್ನು ಸಮಾಜಕ್ಕೆ ನಾವು ಕೊಡ್ತಾ ಇದ್ದೇವೆ. ಅವರ ತಮ್ಮ ಮಾತಲ್ಲಿ ತಮ್ಮ ಕಾರ್ಯಚಟುವಟಿಕೆ ಏನು ಅಂತ ಹೇಳಿದರು, ಅದೇ ಇಡೀ ಒಂದು ಅವರ ಇತಿಹಾಸವನ್ನು ಬಿಡಿಸಿಬಿಡುತ್ತೆ. ಬಹುಶಃ ಕೇಳುವ ಮನಸ್ಸು ಚೆನ್ನಾಗಿದ್ದಾಗ, ಕೊಡುವ ಕೈ ಧಾರಾಳ ಆದಾಗ ಬಹುಶಃ ಇಂಥ ಕಾರ್ಯಕ್ಕೆ ಎಲ್ಲೂ ಯಾರೂ ಹಿಂಜರಿಯುವುದಿಲ್ಲ ಅಂತ ಹೇಳೋದಕ್ಕೆ ಅವರ ಕಾರ್ಯಚಟುವಟಿಕೆಗಳೇ ಸಾಕ್ಷಿ. ಒಳ್ಳೆಯತನವನ್ನು ಹೊಂದಿರುವಂಥದ್ದು ನಮ್ಮ ಈ ಸಂಘಟನೆ. ಈ ಸಂಸ್ಥೆಯಿಂದ ನಾವೆಲ್ಲ ಕಲಿಬೇಕಂತ ಹೇಳಿದರೆ, ಒಂದು ಸೇವೆಯನ್ನು ಸಮರ್ಪಣಾ ಭಾವದಿಂದ ನಾವು ಹೇಗೆ ಮಾಡ್ಬೋದು, ಮತ್ತು ಇದರಲ್ಲಿ ಏನು ಅವರ ಸ್ವಾರ್ಥವಿಲ್ಲ. ಇದಿಷ್ಟು ಮನೆಗಳು ಅವ್ರು ಕಟ್ಟಿಕೊಟ್ಟಿದ್ದಾರೆ, ಯಾರದೇ ಶಿಫಾರಸ್ಸೇನಿಲ್ಲ ಇದರಲ್ಲಿ. ಅವರ ಕೆಲಸವನ್ನು ನೋಡಿ ಹಣವನ್ನು ಕೊಡ್ತಾರೆ. ಈಗಾಗಲೇ ಎಷ್ಟೋ ಮನೆಗೆ ಪ್ರಾಯೋಜಕರು ಈಗಾಗಲೇ ರೆಡಿ ಇದ್ದಾರೆ. ಇನ್ನೂ ಅನೇಕ ಮನೆಗಳನ್ನು ಅವರು ಕಟ್ಟಿಸಿ ಕೊಡುವ ಮುಂದಿನ ಆಲೋಚನೆಯಲ್ಲಿ ಸಹ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಯಕ್ಷಗಾನ ಕಲಾರಂಗ ಮಾಡ್ತಾ ಇದೆ.